ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಇಷ್ಟ ಕಾಮ್ಯಾರ್ಥಫಲ ಸಿದ್ಧಿರಸ್ತು ಮನೋವಾಂಛಾಫಲ ಸಿದ್ಧಿರಸ್ತು ತಥಾಸ್ತು. ಅಯ್ಯೋ, ಇಲ್ಲಿ ಯಾರು ಇಲ್ವಲ್ಲ, ಹೊರಟು ಹೋದ್ರು ಅನ್ಸತ್ತೆ. ಏನು ಇನ್ನೂ ಪ್ರಸಾದ ತಂದಿಲ್ಲ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಪುಳಿಯೋಗ್ರೆ, ಸಿಹಿ ಪೊಂಗಲ್ಲು, ಲಡ್ಡು ಅಂದಾಗಿಂದ ಬಾಯಲ್ಲಿ ನೀರ್ ಬರ್ತಾನೆ ಇದೆ. ತುಳಸಿ ಅವ್ರು ಬೇಗ ಬಂದ್ರೆ ಚೆನ್ನಾಗಿತ್ತು. ಅದ್ಕೆ ಹಬ್ಬ ಬಂದ್ಬಿಟ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಗೋಸ್ಕರ ಅಂದ್ರೆ ನೀವ್ ತರೋ ಪ್ರಸಾದಕ್ಕೋಸ್ಕರ ಅಲ್ಲ, ದೇವಸ್ಥಾನದಿಂದ ಕುಂಕುಮ ತರ್ತೀರಲ್ಲ ಅದಕ್ಕೋಸ್ಕರ. ತಗೊಳ್ಳಿ ಅದ್ಕೆ. ಹಾ, ತಗೊಳ್ಳಿ ಪ್ರಸಾದನ. ಕೊಡು. ಎಷ್ಟಾಯ್ತು ಪ್ರಸಾದಕ್ಕೆ? ಪರವಾಗಿಲ್ಲ ಬಿಡಿ ಅಕ್ಕ. ಅಯ್ಯಯ್ಯೋ, ಹೀಗಂದ್ರೆ ಹೇಗೆ ನಿಖಿಲ್? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ವಾ? ಎಷ್ಟಾಯ್ತು ಅಂತ ಹೇಳಿ ಕೊಟ್ಬಿಡ್ತೀನಿ. ಅರ್ಥ ಆಯ್ತು. ಪ್ರಸಾದ ಕೊಟ್ಟು ದುಡ್ಡು ತಗೊಂಡ್ರೆ ಪಾಪ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಲ್ಲ? ನಾನ್ ಕೂಡ ಹಾಗೆ ಯೋಚಿಸೋದು. ಯಾರಿಗಾದ್ರೂ ಪ್ರಸಾದ ಕೊಟ್ರೆ ಸುಮ್ನೆ ಕೊಟ್ಬಿಡ್ತೀನಿ ಅಷ್ಟೇ. ಪ್ರಸಾದ ಕೊಟ್ಟು ದುಡ್ಡು ತಗೊಳಲ್ಲ. ಪಾಪ ಬರುತ್ತೆ ಅಂತ ನಂಗ್ ಕೂಡ ಭಯ. ಸರಿ ಬಿಡಿ, ಪ್ರಸಾದಕ್ಕೆ ದುಡ್ಡು ತಗೊಳ್ಳಲ್ಲ ಅಂತ ಹೇಳಿದ್ಮೇಲೆ ಹುಂಡಿಗೆ ಹಾಕಿರೋ ದಕ್ಷಿಣೆ ದುಡ್ಡಾದ್ರೂ ನೀವು ಖಂಡಿತ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನನಗ್ ಪುಣ್ಯ ಬರಲ್ಲ. ಸರಿ ಅಕ್ಕ, ದಕ್ಷಿಣೆ ಹಾಕಿದ ₹1 ಕೊಡಿ. ₹1 ಚಿಲ್ಡ್ರೆ ಇಲ್ಲ ನಿಖಿಲ್, ಬಾಡಿಗೆಯಲ್ಲಿ ಕಟ್ ಮಾಡ್ಕೋತೀನಿ. ಸರಿ ಅದ್ಕೆ, ಬನ್ನಿ. ನಡಿ. ತುಳಸಿ, 1 ನಿಮಿಷ. ದೇವ್ ಪ್ರಸಾದನಮ್ಮ, ತಗೊಂಡೋಗು. ಈ ತುಳಸಿ ತುಂಬಾ ಅಮಾಯಕಿ ಅನ್ಸುತ್ತೆ. ಪ್ರಸಾದ. ಹಬ್ಬ. ಹೌದು, ಈ ಅಮಾಯಕಿ ಫೋನಲ್ಲಿ ಏನಿದೆ ಅಂತ ಆ ಐಶ್ವರ್ಯ ಅಷ್ಟು ದುಡ್ಡು ಕೊಟ್ಲು ನನ್ಗೆ? ಖಂಡಿತವಾಗ್ಲೂ ಈ ತುಳಸಿ ಮತ್ತೆ ಐಶ್ವರ್ಯ ಮಧ್ಯ ಏನೋ ರಹಸ್ಯ ಇದ್ದೇ ಇರತ್ತೆ. ಹಲೋ, ನಿಂಗೆ ಮಸಾಜ್ಗೆ ಒಂದು ಒಳ್ಳೆ ಪಾರ್ಟಿ ಸಿಕ್ಕಿದೆ. ನನಗ್ ಗೊತ್ತಿರೋರು. ನಿನ್ ನಂಬರ್ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರ ಮಾವಂಗೆ ಮಸಾಜ್ ಮಾಡು ಅಂತ ನಿನಗ್ ಫೋನ್ ಮಾಡ್ತಾರೆ.
ಒಳ್ಳೆ ದುಡ್ಡು ಪಾರ್ಟಿ ನೋಡು. ಸ್ವಲ್ಪ ದುಡ್ಡು ಜಾಸ್ತಿನೇ ಕೇಳು, ಅರ್ಥ ಆಯ್ತಾ? ಏನು ಮಾತಾಡ್ತಿಲ್ಲ? ಏನ್ ಮಾತಾಡೋಂತ್ಯಾ? ಈಗ್ಲೇ ಇಷ್ಟೊತ್ತು ಕಷ್ಟ ಪಡ್ತಿದ್ದೀನಿ, ಇನ್ನು ಮಸಾಜ್ ಮಾಡೋದಕ್ಕೆ ಟೈಮ್ ಎಲ್ಲಿದೆ? ಟೈಮ್ ಇಲ್ದೆ ಏನು, ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದಾಗದೆ ಸಿಗತ್ತೆ. ಹಾಗಲ್ಲ ವನಜಾಕ್ಷಿ. ನೋಡು, ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡು. ಹಲೋ ಹಲೋ, ವನಜಾಕ್ಷಿ ನಿನ್ ನಂಬರ್ ಕೊಟ್ಲು. ಹಾ, ಹೇಳಿದ್ಲು ಮೇಡಮ್. ನಿಮ್ ಮಾವಂಗೆ ಮಸಾಜ್ ಮಾಡ್ಬೇಕಂತಲ್ವಾ? ಹೌದು. ನೀವು ಯಾವ ಏರಿಯಾದಲ್ಲಿ ಇರೋದು ಮೇಡಮ್? BTM. BTM. ಅಣ್ಣನ ಫ್ರೆಂಡು ವೀರೇಶ್ ಅವರು, ಅಶೋಕಣ್ಣ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅಣ್ಣನ ಹೊಸ ನಂಬರು ಅವ್ರಿಗೇನಾದ್ರೂ ಗೊತ್ತಾ ಅಂತ ಫೋನ್ ಮಾಡಿದ್ದೆ, ಗೊತ್ತಿಲ್ಲ ಅಂದ್ರು. ಭಾವನ್ ಫ್ರೆಂಡ್ಸ್ ಬೇರೆ ಯಾರಾದ್ರೂ ನಿಮಗ್ ಗೊತ್ತಾ? ಅವ್ರ ಹತ್ರ ಒಂದ್ಸಲ ಫೋನ್ ಮಾಡಿ ಕೇಳಿ. ಗೊತ್ತಿರೋ ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ಯಾರಿಗೂ ಹೊಸ ನಂಬರ್ ಗೊತ್ತಿಲ್ವಂತೆ. ರೀ, ಬ್ಯಾಂಕ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಹೊಸ ಅಡ್ರೆಸ್ ಸಿಗತ್ತೇನೋ. ಇನ್ನೂ ಅಡ್ರೆಸ್ ಚೇಂಜ್ ಮಾಡಿಲ್ವಂತೆ, ಹೋಗಿ ತಿಳ್ಕೊಂಬಂದೆ. ಹೋಗ್ಲಿ, ಮನೆ ಕೆಲ್ಸದವ್ರಿಗೆ ಫೋನ್ ಮಾಡಿದ್ರೆ ಹೊಸ ಅಡ್ರೆಸ್ ಸಿಗತ್ತೇನೋ. ಆ ಪ್ರಯತ್ನನೂ ಮಾಡಿದೆ ಶ್ಯಾಮ, ಉಪಯೋಗ ಆಗ್ಲಿಲ್ಲ. ಹೊಸ ಅಡ್ರೆಸ್ ಯಾರಿಗೂ ಸಿಗ್ದಿದ್ದ ಹಾಗೆ ಅತಿಗೆ ತುಂಬಾ ಕೇರ್ ತಗೊಂಡಿದ್ದಾಳೆ. ಆದ್ರೂ ಸರಿ, ನಾವು ತಿಳ್ಕೋಬೇಕು. ಹೊಸ ಮನೆ ಅಡ್ರೆಸ್ ಹೇಗಾದ್ರೂ ಮಾಡಿ ನಾವು ತಿಳ್ಕೋಬೇಕು. ಏನಂದ್ರೆ ಒಂದ್ ಕೆಲ್ಸ ಮಾಡೋಣವಾ? ಏನ್ ಶ್ಯಾಮ? ಐಶ್ವರ್ಯ ಅಕ್ಕ ದಿನ ಫ್ಯಾಕ್ಟ್ರಿಗೆ ಬರ್ತಾಳಲ್ಲ, ಸಂಜೆ ಅಕ್ಕ ಫ್ಯಾಕ್ಟ್ರಿಯಿಂದ ಹೊರಡೋ ಟೈಮ್ಗೆ ಮಾರು ವೇಷದಲ್ಲಿ ಅಲ್ಲೇ ವೇಟ್ ಮಾಡಿ ಅಕ್ಕನ್ನ ಫಾಲೋ ಮಾಡಿದ್ರೆ ಹೊಸ ಮನೆ ಅಡ್ರೆಸ್ ತಿಳ್ಕೋಬಹುದು. ಗುಡ್ ಐಡಿಯಾ ಶ್ಯಾಮ, ನಾಳೆನೆ ಆ ಕೆಲಸ ಮಾಡ್ತೀನಿ. ಆ ಹೊಸ ಮನೆ ಅಡ್ರೆಸ್ ತಿಳ್ಕೋತೀನಿ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಐಡಿಯಾ ಕೊಟ್ಟೆ. ನನ್ಗಲ್ಲ ರೀ, ಈ ತರದ ಆಲೋಚನೆ ನನಗ್ ಬರೋ ಹಾಗೆ ಮಾಡಿದ್ದಕ್ಕೆ ಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನು ಅದ್ಗೆ ಇನ್ನೂ ಹೊರಗೆ ಬರ್ಲಿಲ್ಲ? ಹಲೋ ಶ್ಯಾಮ. ಹಲೋ ರೀ, ಐಶ್ವರ್ಯ ಅಕ್ಕನ್ನ ಫಾಲೋ ಮಾಡ್ತಿದ್ದೀರಾ? ಫ್ಯಾಕ್ಟ್ರಿ ಮುಂದೆ ವೇಟ್ ಮಾಡ್ತಾ ಇದೀನಿ ಶ್ಯಾಮ, ಅದ್ಗೆ ಇನ್ನೂ ಹೊರಗೆ ಬಂದಿಲ್ಲ. ಅವಳು ಬರ್ತಿದ್ದ ಹಾಗೇನೆ ಫಾಲೋ ಮಾಡ್ತೀನಿ. ಅವಳು ನಿಮ್ಮನ್ನ ಗುರ್ತು ಹಿಡಿದಿರೋ ಹಾಗೆ ನೋಡ್ಕೊಳ್ಳಿ. ಸರಿ ಶ್ಯಾಮ. ಯಾವ್ದಕ್ಕೂ ಒಳ್ಳೇದು. ಗೇಟಿಂದ ಸ್ವಲ್ಪ ದೂರನೇ ಇರಿ. ಗೇಟಿಂದ ನಾನು ದೂರನೇ ಇದೀನಿ ಶ್ಯಾಮ. ಇನ್ನೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕ್ರಿ. ಏನ್ ಶ್ಯಾಮ? ಅಕ್ಕನ್ನ ಐಶ್ವರ್ಯ ಅಕ್ಕನ್ ನೀವು ಫಾಲೋ ಮಾಡುವಾಗ ತುಂಬಾ ಹತ್ರದಿಂದ ಫಾಲೋ ಮಾಡಬೇಡಿ. ಯಾಕೆ ಅಂದ್ರೆ ಹಲೋ. ಅವ್ರು ನೋಡಿದ್ಯಾ? ನೋಡಿ ಮಾತಾಡ್ದೆ. ಎಷ್ಟಕ್ ಮಾತಾಡ್ದೆ? ನೀನ್ ಹೇಳಿದ ರೇಟಿಗೆ ಮಾತಾಡ್ದೆ, ಸರಿನಾ? ಸರಿ, ಮಾತಾಡಿದ್ಯಲ್ಲ, ಹಾಗಾದ್ರೆ ಪರವಾಗಿಲ್ಲ. ಏನ್ ಪರವಾಗಿಲ್ಲ? ದಿನ ಅಲ್ಲಿವರೆಗೂ ಹೋಗಿ ಬರ್ಬೇಕಂದ್ರೆ ನನಗೆ ಎಷ್ಟು ಕಷ್ಟ. ಈ ವಯಸ್ಸಲ್ಲಿ ಕಷ್ಟ ಪಡದೆ ಇದ್ರೆ ಇನ್ಯಾವಾಗ ಕಷ್ಟ ಪಡೋದು? ಮುದ್ಕ ಆದ್ಮೇಲೆ ಕಷ್ಟ ಪಡೋದಾ? ಅರ್ಥ ಆಯ್ತಲ್ಲ? ಫೋನ್ ಇಡು. ಸರಿ ಬಿಡಿ ಶ್ಯಾಮ, ನಾನು ಹುಷಾರಲ್ಲಿ ನಾನು ಇರ್ತೀನಿ. ಆಯ್ತ್ರಿ, ಹುಷಾರು. ಸರಿ. ಹೇಳಿದ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಮೇಡಮ್. ಏನು ಪ್ರಾಬ್ಲಮ್ ಆಗ್ಬಾರ್ದು, ಓಕೆನಾ? ಓಕೆ ಮೇಡಮ್.
ಬೈಕ್ ಮೇಲಿರೋ ವ್ಯಕ್ತಿ ನೋಡಕ್ಕೆ ಅಖಿಲ್ ತರ ಕಾಣ್ತಾನೆ. ಶೂರ್, ತಗೋ ಮಾತಾಡು. ಹಲೋ ಸರ್. 2 minutes ಅಲ್ಲಿ ನಮ್ಮ ವೆಹಿಕಲ್ ಅಲ್ಲಿಗೆ ಬರುತ್ತೆ. ಆ ಪ್ಯಾಸೆಂಜರ್ನ ಆ ವೆಹಿಕಲ್ ಅಲ್ಲಿ ಹಚ್ಚಿ ಕಳಿಸಿದ್ಮೇಲೆ ನೀನ್ ಇಮ್ಮಿಡಿಯೇಟ್ಲಿ ನಮ್ಮ ಮೆಕ್ಯಾನಿಕ್ಗೆ ಫೋನ್ ಮಾಡಿ ಆ ಕಾರ್ನ ರಿಪೇರ್ ಮಾಡಿಸು. ಓಕೆ ಸರ್. ರಿಪೇರ್ ಆಗೋದು ಲೇಟ್ ಆಯ್ತು ಅಂದ್ರೆ ತಕ್ಷಣ ಆ ವಿಷಯನ ಕಾರ್ ಓನರಿಗೆ ಫೋನ್ ಮಾಡಿ ತಿಳಿಸು. ಆಯ್ತು ಸರ್. ಸಿಚುಯೇಷನ್ ಅವಾಗವಾಗ ನನಗೆ ಕೂಡ ಇನ್ಫಾರ್ಮ್ ಮಾಡ್ತಾ ಇರು. ಸರಿ ಸರ್. ರಿಪೇರಿ ಆಗೋದು ತುಂಬಾ ಲೇಟ್ ಆಗ್ತಿದ್ರೆ ಆ ಕಾರ್ ಓನರ್ ಡ್ಯೂಟಿ ಮುಗಿಯೋ ಟೈಮ್ಗೆ ಅವ್ರಿರೋ ಕಡೆ ನಮ್ಮ ವೆಹಿಕಲ್ ಒಂದನ್ನ ಕಳಿಸ್ತೀನಿ. ಅದರಲ್ಲಿ ಅವರು ಮನೆಗೆ ಹೋಗ್ಬೋದು. ಓಕೆ? ಓಕೆ ಸರ್. ಓಕೆ, ಬಾಯ್. ಬಾಯ್ ಸರ್. ನಿಮ್ಮ ಓನರು ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಏನು ತೊಂದರೆ ಆಗ್ದಿರೋ ತರ ನೋಡ್ಕೋತಾರೆ. ಹೌದು ಸರ್. ಲಕ್ಕಿಲಿ ಆ ಏರಿಯಾದಲ್ಲಿ ನಮ್ಮ ವೆಹಿಕಲ್ ಇದ್ದಿದ್ರಿಂದ ಪ್ಯಾಸೆಂಜರ್ಗೆ ಯಾವ ತೊಂದರೆನೂ ಆಗ್ಲಿಲ್ಲ. ಎಲ್ಲ ಆ ಕೃಷ್ಣನ್ ದಯೆ. ಇವ್ರೇ ಸರ್, ನನ್ ಮಾವ. ತುಂಬಾ ದಿನದಿಂದ ಹೀಗೆ ಮಂಚ ಹಿಡ್ದಿದ್ದಾರೆ ಪಾಪ. ನಿಮ್ ಟ್ರೀಟ್ಮೆಂಟ್ ಇವ್ರಿಗೆ ಗುಣ ಆಗೋ ಹಾಗೆ ಮಾಡ್ಬೇಕು. ಸರಿ ಮೇಡಮ್. ನೀವಿನ್ನು ಟ್ರೀಟ್ಮೆಂಟ್ ಶುರು ಮಾಡಿ. ಓಕೆ ಮೇಡಮ್. ಬನ್ನಿ ಅತ್ತೆ. ಇದು ಖಂಡಿತ ಕೊಬ್ಬರಿ ಎಣ್ಣೆನೆ. ಯಾವುದೋ ಬಣ್ಣ ಹಾಕಿದ್ದಾರೆ. ಪಾಪ. ಹಲೋ, ಹೇಳಮ್ಮ. ಕೆಲ್ಸದಲ್ಲಿದ್ದೀರಾ ಅಣ್ಣ? ಹೌದಮ್ಮ, ಮಸಾಜ್ ಮಾಡ್ತಿದ್ದೆ. ಏನಾದ್ರೂ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತೇನಮ್ಮ? ಏನಿಲ್ಲ ಅಣ್ಣ, ಅಂತ ಅರ್ಜೆಂಟ್ ವಿಷಯ ಏನಿಲ್ಲ ಅಣ್ಣ. ಹಾಗಾದ್ರೆ ಮನೆಗ್ ಬಂದ್ಮೇಲೆ ಮಾತಾಡೋಣ. ಸರಿ ಅಣ್ಣ, ಇಡ್ತೀನಿ. ಸರಿನಮ್ಮ, ಇಡ್ತೀನಿ. ಯಾರ್ ಫೋನು? ನನ್ ತಂಗಿ ಮೇಡಮ್. ನಿನ್ ತಂಗಿ ಅಂದ್ರೆ ಅವತ್ ನನ್ನ ಹತ್ರ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡಿದ್ಲಲ್ಲ, ಆ ತಂಗಿನಾ? ಹೌದು ಮೇಡಮ್. ಆವತ್ತು ಅವಳ ಹತ್ರ ಮಾತಾಡ್ದಾಗ ಅವಳ ಧ್ವನಿ ಎಲ್ಲೋ ಕೇಳ್ದಾಗಿತ್ತು. ನೀವು ಕೇಳಿರೋದಕ್ ಸಾಧ್ಯನೇ ಇಲ್ಲಮ್ಮ. ಅವ್ರು ತುಮಕೂರಿಂದ ಹೊಸದಾಗಿ ಊರಿಗೆ ಬಂದವರು. ಓಕೆ, ಅವಳು ಯಾರು ಅಂತ ನನ್ಗ್ಯಾಕೆ, ಎಲ್ಲಿಂದ ಬಂದ್ಲು ಅಂತ ನನ್ಗ್ಯಾಕೆ? ನೀನು ನಮ್ಮನೇಲಿ ನಮ್ಮ ಮಾವಂಗೆ ಮಸಾಜ್ ಮಾಡ್ತಿರೋ ವಿಷಯ ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದು. ಆಗ್ಲಿ ಮೇಡಮ್. ಮತ್ತೆ ಇನ್ನೊಂದು ವಿಷಯ ಹೇಳಿ. ನನ್ ಅತ್ತೆ ಅಥವಾ ನನ್ನ ಅಕ್ಕ ನಿನ್ ಹತ್ರ ಇರೋ ಆಯಿಲ್ ಇಂದ ಮಸಾಜ್ ಮಾಡು ಅಂತ ಹೇಳಿದ್ರು, ನೀನು ಅದರಿಂದ ಮಾಡಬಾರ್ದು. ಆಗ್ಲಿ. ನಾನ್ ಕೊಟ್ಟಿರೋ ಈ ಆಯಿಲ್ ಇಂದಾನೇ ಮಾಡು. ಸರಿ ಮೇಡಮ್. ನಿನ್ ಹತ್ರ ಇರೋ ಆಯಿಲ್ಗಿಂತ ನಾನ್ ಕೊಟ್ಟಿರೋ ಆಯಿಲ್ ಒಳ್ಳೇದು ಅಂತ ಎಲ್ಲಾರ್ಗೂ ನೀನೇ ಹೇಳ್ಬೇಕು. ಆಗ್ಲಿ, ಹೇಳ್ತೀನಿ. ನಾನ್ ಹೇಳ್ದ ಹಾಗೆ ಮಾಡ್ದೆ ಅನ್ಕೋ, ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಐಶ್ವರ್ಯ. ನಮ್ ಕಂಪ್ನಿ ಹೆಸರು ಬದಲಾಯಿಸಿ, ಮನೆ ಬದಲಾಯಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸಮಯಕ್ಕೆ ನಾನು ಅರುಣ್ ಊರಲ್ಲಿಲ್ಲದೆ ಇದ್ರೂ ಕೂಡ ನೀನೊಬ್ಳೆ ತುಂಬಾ ಕಷ್ಟಪಟ್ಟು ಈ ಕೆಲಸ ಎಲ್ಲ ಪೂರ್ತಿ ಮಾಡಿದೆ. ಅದೇನ್ ಬಾವ ಹಾಗಂತೀರಾ? ಇದು ಕಷ್ಟ ಹೇಗಾಗುತ್ತೆ? ಇದು ನನ್ ಕರ್ತವ್ಯ. ಆನಂದ್ ಗಜಪತಿ ವರ್ಮಾ ಸೊಸೆ ಆಗಿ ಇದು ನನ್ ಜವಾಬ್ದಾರಿ. ಅಷ್ಟಕ್ಕೂ ಕೋಲ್ಕತ್ತಾ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಭಾವ? ಈಗ ಸದ್ಯಕ್ಕೆ ಸಾಲ್ವ್ ಆಯ್ತು ಐಶ್ವರ್ಯ. ಹೌದೌದು, ಆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದು ನಾನೇ,
ಸಾಲ್ವ್ ಮಾಡ್ಸಿದ್ದು ನಾನೇ. ನೀವೇ ಏನೋ ಸಾಲ್ವ್ ಮಾಡಿರೋ ಹಾಗೆ ತುಂಬಾ ಫೀಲ್ ಆಗ್ತಿದ್ದೀರಲ್ಲ. ಎರಡೂ ಪಾರ್ಟಿನ ಕೂರಿಸಿ ಅವ್ರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡಿ ಬಂದೆ. ಒಟ್ನಲ್ಲಿ ಹೋಗಿರೋ ಕೆಲ್ಸ ಪೂರ್ತಿ ಮಾಡ್ಕೊಂಡ್ ಬಂದ್ರಲ್ಲ ಭಾವ. ಯು ಆರ್ ಗ್ರೇಟ್. ಇಷ್ಟು ದಿನದಲ್ಲಿ ಅಲ್ಲಿ ಹೋಟೆಲ್ ಫುಡ್ ಸೇರ್ದೇನೆ ನೀವು ಸರಿಯಾಗಿ ತಿಂದಿರಲ್ಲ. ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋಣ. ಸರಿ ಹೇಳಮ್ಮ. ಭಾವ, ನನ್ನ ಹತ್ರ 10 ಲಕ್ಷ ಕ್ಯಾಶ್ ಇದೆ. ನನಗೆ 10 ಲಕ್ಷ ಬೇಕು ಅನ್ನೋ ವಿಷಯ ಗೊತ್ತಾಗಿ ಈ ಕ್ಯಾಶ್ ತಂದಿದ್ದಾಳ ಹೇಗೆ? ನಾಳೆ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಹತ್ರ ನನಗ್ ಮೀಟಿಂಗ್ ಇದೆ ಭಾವ. ಈ ಡೀಲ್ ವರ್ಕ್ ಆದ್ರೆ ತಕ್ಷಣ ಈ 10 ಲಕ್ಷನ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಮ್ಮ ಅಕೌಂಟ್ ಅಲ್ಲಿ ಸದ್ಯಕ್ಕೆ ಅಷ್ಟು ಅಮೌಂಟ್ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಈ 10 ಲಕ್ಷನ ಹ್ಯಾಂಡ್ ಲೋನ್ ತಂದಿದ್ದೀನಿ. ಅಕೌಂಟ್ಗೆ ಹಾಕೋಣ ಅಂತ ಬ್ಯಾಂಕ್ಗೆ ಹೋಗಿದ್ದೆ. ಆಗ್ಲೇ ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ನಾಳೆ ಮಾರ್ನಿಂಗ್ ಹೋಗಿ ಹಾಕೋಣ ಅಂದ್ರೆ ನನಗೆ ಮೀಟಿಂಗ್ ಇದೆ. ನೀವೇನು ಅನ್ಕೊಳ್ದೆ ಇದ್ರೆ ನಾಳೆ ಮಾರ್ನಿಂಗ್ ಈ 10 ಲಕ್ಷನ ತಗೊಂಡು ಹೋಗಿ ನಮ್ ಹೊಸ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಾ? ಆಕ್ಚುಲಿ ಈ ಕೆಲ್ಸ ನಿಮ್ಗೆ ಹೇಳ್ಬಾರ್ದು. ಆಫೀಸಲ್ಲಿ ಯಾರೋ ಒಬ್ಬರನ್ನ ಕಳ್ಸಿ ಕ್ಯಾಶ್ ಡಿಪಾಸಿಟ್ ಮಾಡಿ ಅನ್ಬಹುದು. ಆದ್ರೆ 10 ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅಲ್ವಾ ಭಾವ? ಅಷ್ಟು ದೊಡ್ಡ ಅಮೌಂಟ್ ಅವ್ರ ಕೈಯಲ್ಲಿಟ್ರೆ ಅವರಿಗೆ ದುರ್ಬುದ್ಧಿ ಬರ್ಬೋದೇನೋ ಅನ್ನೋದು ನನಗ್ ಭಯ. ಅದಕ್ಕೆ ಈ ಕೆಲ್ಸನ ನಿಮಗ್ ಹೇಳ್ತಾ ಇದ್ದೀನಿ. ಏನು ಅನ್ಕೋಬೇಡಿ. ಪರವಾಗಿಲ್ಲಮ್ಮ, ತಪ್ಪೇನಿದೆ. ನಾಳೆ ಬೆಳಿಗ್ಗೆನೆ ಹೋಗಿ ಡೆಪಾಸಿಟ್ ಮಾಡ್ತೀನಿ. ಎಸ್ ಭಾವ, ಈ 10 ಲಕ್ಷದಿಂದ ನಿಮ್ಗೂ ಈ ಮನೆಗೂ ಋಣ ಮುಗಿಯುತ್ತೆ. ನಿಮ್ಮನ್ನು ಕೂಡ ಈ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ಈ ಮನೆಯಲ್ಲಿ ನನ್ನ ಕೇಳೋರೇ ಇರಲ್ಲ. ಆ ಮುದ್ಕ ಹೇಗೂ ಮಂಚ ಹಿಡ್ದಿದ್ದಾನೆ. ಮುದ್ಕಿ ನಾನು ಹೇಳೋ ಮಾತನ್ನ ನಂಬ್ತಾನೆ ಇರ್ತಾಳೆ. ನಾಳೆಯಿಂದ ಈ ಸಾಮ್ರಾಜ್ಯಕ್ಕೆ ನಾನೇ ಮುಕ್ಕುಟ ಇಲ್ದಿರೋ ಮಹಾರಾಣಿ. ಕೊಟ್ಟಿರೋ ಆಯಿಲ್ ಕೊಬ್ಬರಿ ಎಣ್ಣೆ ಆಗಿದೆ. ಔಷಧಿ ಅಲ್ಲ ಅಂತ ಅಣ್ಣ ಹೇಳ್ತಿದ್ದಾರೆ. ಆ ಔಷಧಿ ಬಗ್ಗೆ, ಅದ್ರ ಸ್ಮೆಲ್ ಬಗ್ಗೆ ಅಣ್ಣಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಖಂಡಿತ ಅದು ಕೊಬ್ಬರಿ ಎಣ್ಣೆನೇ ಆಗಿರುತ್ತೆ. ಒಳ್ಳೆ ಆಯಿಲ್ ಇಂದ ಮಸಾಜ್ ಮಾಡ್ತೀನಿ ಅಂದ್ರೆ ಬೇಡ ಅಂದು ಕೊಬ್ಬರಿ ಎಣ್ಣೆಯಿಂದಾನೇ ಮಸಾಜ್ ಮಾಡು ಅಂತ ಹೇಳ್ತಿದ್ದಾರೆ ಅಂದ್ರೆ ಐಶ್ವರ್ಯ ಅಕ್ಕ ಇರ್ಬೋದಾ? ಆ ಪೇಷಂಟ್ ಮಾವನೇ ಇರ್ಬೋದಾ? ಐಶ್ವರ್ಯ ನಿನ್ನೆ 10 ಲಕ್ಷ ಕ್ಯಾಶ್ ತಂದು ಕೊಟ್ಲಲ್ಲ, ಅದನ್ನೇನಾದ್ರೂ ಅಡ್ಜಸ್ಟ್ ಮಾಡಕ್ಕಾಗತ್ತೇನೋ? ಐಶ್ವರ್ಯನ ಒಂದ್ ಮಾತು ಕೇಳು. ಅದು ಹೇಗಾಗತ್ತೆ ಮಮ್ಮಿ? ಆ ದುಡ್ಡನ್ನ ರಾ ಮೆಟೀರಿಯಲ್ ಸಪ್ಲೈ ಮಾಡೋರ್ಗೆ ಕೊಡ್ಬೇಕು ಅಂತ ಹೇಳಿದ್ಲಲ್ಲ. ಅಂದ್ರೆ ಅವರಿಗೆ ಸ್ವಲ್ಪ ಲೇಟಾಗಿ ಕೊಡಕ್ಕಾಗತ್ತೇನೋ ಕೇಳು ಅಂತ ಅಂದೆ. ಏನಿಲ್ಲ, ಅಷ್ಟ್ರಲ್ಲಿ ಯಾವ್ದೋ ರೀತಿಲಿ ಆ 10 ಲಕ್ಷ ನಾವು ಅಡ್ಜಸ್ಟ್ ಮಾಡಬಹುದಲ್ವಾ? ಆದ್ರೆ ಅದನ್ನ ಐಶ್ವರ್ಯ ಹತ್ರ ಕೇಳೋದು ಚೆನ್ನಾಗಿಲ್ಲ ಅಂತೀರಿ ಅಲ್ವಾ ಭಾವ? ನಿಮ್ಗಷ್ಟೊಂದು ಅರ್ಜೆಂಟ್ ಇದ್ದಾಗ
ನನ್ನ ಕೇಳಕ್ ಕೂಡ ಅಷ್ಟು ಮುಜುಗರ ಆದ್ರೆ ಹೇಗ್ ಭಾವ? ನಾನೇನಾರು ಹೊರಗಡೆ ಅವಳ ಮನೆ ಅವಳೆ ತಾನೆ? ಒಂದ್ ನಿಮಿಷ ಇರಿ, ರಾ ಮೆಟೀರಿಯಲ್ ಸಪ್ಲೈ ಮಾಡೋರ್ ಹತ್ರ ಮಾತಾಡಿ ಅವ್ರ ಪ್ರೋಗ್ರಾಮ್ನ ನೆಕ್ಸ್ಟ್ ವೀಕ್ ಇಟ್ಕೋತೀನಿ. ಫೋನಲ್ಲಿ ಮಾತಾಡೋ ಹಾಗೆ ಆಕ್ಟ್ ಮಾಡಬೇಕು. ಹಲೋ ಕುಮಾರ್ ಅವರೇ, ನಮ್ ಮೀಟಿಂಗ್ ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಮಾಡ್ಬೋದಾ? ಹೌದಾ? ಆಗಲ್ವಾ? ಅಂದ್ರೆ ನಮ್ಗೆ ಚಿಕ್ಕ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ. ಓಕೆ ಸರಿ ಬಿಡಿ. ಆದ್ರೂ ನಿಮ್ ಪ್ರಾಬ್ಲಮ್ಸ್ ನಿಮ್ಗೂ ಇರುತ್ತಲ್ಲ, ನೋ ಪ್ರಾಬ್ಲಮ್. ಇಡ್ತೀನಿ. ನೆಕ್ಸ್ಟ್ ವೀಕ್ ಆಗಲ್ಲ, ಇವಾಗ್ಲೇ ಮುಗಿಸ್ಬೇಕು ಅಂತಿದ್ದಾರೆ ಭಾವ. ಅಲ್ದೆ ಚೆಕ್ ಕೂಡ ಬೇಡ, ಕ್ಯಾಶ್ ತಗೊಂಡು ಮೀಟಿಂಗ್ ಬನ್ನಿ ಅಂತಿದ್ದಾರೆ. ಅಂದ್ರೆ ನಾವು ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ನಮ್ ಹತ್ರ ದುಡ್ಡಿಲ್ವೇನೋ ಅಂತ ಅವ್ರಿಗೆ ಡೌಟ್ ಬಂದಿರ್ಬೇಕು. ಅದಕ್ಕೆ ಕ್ಯಾಶ್ ತಗೊಂಡ್ ಬನ್ನಿ ಅಂತಿದ್ದಾರೆ. ನೋ ಪ್ರಾಬ್ಲಮ್ ಐಶ್ವರ್ಯ, ಕ್ಯಾಶ್ ತಗೊಂಡೋಗಿ ಅವ್ರಿಗೆ ಕೊಟ್ಟು ನೀನ್ ಅಗ್ರಿಮೆಂಟ್ ಮುಗಿಸು. ನಾನು ಬೇರೆಯವ್ರ ಹತ್ರ ಏರ್ಪಾಡು ಮಾಡ್ಕೋತೀನಿ ಬಿಡು. ಸಾರಿ ಭಾವ, ಏನ್ ಅನ್ಕೋಬೇಡಿ. ಅಯ್ಯೋ, ನೀನ್ ಯಾಕಮ್ಮ ಸಾರಿ ಕೇಳ್ತೀಯ? ನಿನ್ ಪ್ರಯತ್ನ ನೀನ್ ಮಾಡಿದ್ಯಲ್ಲ. ಥ್ಯಾಂಕ್ ಯು ಭಾವ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆ 10 ಲಕ್ಷ ತಂದ್ಕೊಡ್ತೀರಾ? ನಾನು ಆಫೀಸ್ಗೆ ಹೊರಡ್ತೀನಿ. ಸರಿನಮ್ಮ. ಒಂದು 4 ತಿಂಗಳು ನನಗೆ ಟೈಮ್ ಕೊಡು. 10 ಲಕ್ಷ ತಂದು ನಿನ್ ಮುಖಕ್ಕೆ ಎಸಿತೀನಿ. ಅಲ್ಲಿವರೆಗೂ ಏನಾದ್ರೂ ಮಾತಾಡಿದ್ರೆ ಅಶೋಕ್, ಏನ್ ಕಂದ ಇದು? ಯಾಕೆ ಆವೇಶ ಪಡ್ತಿದ್ಯಾ? ಯಾಕೆಷ್ಟೊಂದು ಆವೇಶ? ಆವೇಶ ಅಲ್ಲ ಮಮ್ಮಿ, ಇದು ಅವಮಾನ. ಈ ಮನೆ ದೊಡ್ಡ ಮಗಾಗಿ ನನಗಾಗಿರೋ ಅವಮಾನ, ಈ ಮನೆ ದೊಡ್ಡ ಸೊಸೆಯಾಗಿ ನನ್ನ ಹೆಂಡತಿಗಾಗಿರೋ ಅವಮಾನ, ಈ ಮನೆ ವಾರಸ್ದಾರಾಗಿರೋ ನನ್ನ ಮಗನಿಗಾಗಿರೋ ಅವಮಾನ, ತಾಯಿನೇ ಅನುಮಾನ ಪಟ್ಟಿರೋ ಮಗ ಆಗಿ ನಾನು ಈ ಮನೇಲಿರಲ್ಲ. ಹೊರಟೋಗ್ತೀನಿ. ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಈ ಮನೆಯಿಂದ ಹೊರಟೋಗ್ತೀನಿ. ನನ್ನ ಬದುಕನ್ನ ನಾನು ಬದುಕ್ತೀನಿ, ಗೌರವದಿಂದ ಬದುಕ್ತೀನಿ. ಈ ಮನೆ ಬಿಟ್ಟು ಹೊರಟೋಗ್ತಿದ್ದೀವಿ. ಈ ಮನೆ ದೊಡ್ಡ ಮಗ ಆಗಿ ನನಗೆ ಸಿಗಬೇಕಾದ ಗೌರವ ಸಿಕ್ಕಾಗ್ಲೇ ನಾನು ಮತ್ತೆ ವಾಪಸ್ ಬರ್ತೀನಿ. ಅದು ಈ ಜನ್ಮದಲ್ಲೇ ಆಗಲ್ಲ ಮಾವ. ಇಂಥ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಟು ಹೋಗ್ತಿರೋದಕ್ಕೆ ನಮ್ಮ ಮನ್ಸಿಗೂ ನೋವಾಗ್ತಿದೆ ಮಾವ. ಆದ್ರೆ ಈಗ ನಮ್ಮ ಪರಿಸ್ಥಿತಿ ಹಾಗಾಗಿದೆ, ಮನೆ ಬಿಟ್ಟು ಹೋಗ್ಲೇಬೇಕಾಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಮಾವ, ನಿಮ್ ದೊಡ್ಡ ಮಗ ಮತ್ತೆ ದೊಡ್ಡ ಸೊಸೆ ಕೂಡ ಔಟ್.
ಅತ್ತೆ ಅಳ್ಬೇಡಿ ಅತ್ತೆ, ನೀವು ಅಳಬಾರ್ದು. ಭಾವಂಗ್ 10 ಲಕ್ಷ ಅಗತ್ಯ ಇದೆ ಅಂತ ಗೊತ್ತಿದ ತಕ್ಷಣನೇ ನಾನು ಆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿ ನಾನು ಆ ದುಡ್ಡನ್ನ ಭಾವಂಗ್ ಕೊಡೋಣ ಅನ್ಕೊಂಡೆ. ಆದ್ರೆ ಆಗ್ಲೇ ಇಲ್ಲ. ಭಾವ ಹೀಗ್ ಮಾಡ್ತಾರೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅತ್ತೆ. ಭಾವ ತಪ್ಪು ಮಾಡಿರೋ ತಪ್ಪನ್ನ ಎತ್ತು ತೋರ್ಸಿದ್ದಕ್ಕೆ ನಮ್ಮೇಲೆ ಕೋಪ ಮಾಡ್ಕೊಂಡು ಹೀಗೆ ಮನೆಯಿಂದ ಹೋದ್ರಲ್ಲ ಅತ್ತೆ. ನಡೆದಿದ್ರಲ್ಲಿ ನನ್ ತಪ್ಪೇನಿಲ್ಲ ಅಲ್ವಾ ಅತ್ತೆ? ಇಲ್ಲಿ ಯಾರ್ದು ತಪ್ಪಿಲ್ಲ ಅಮ್ಮ, ಎಲ್ಲ ನಮ್ ಕರ್ಮ. ಅತ್ತೆ ಹೇಳ್ತೀನಣ್ಣ, ಅದೆಲ್ಲ ನಿಮಗ್ ಪೂರ್ತಿಯಾಗಿ ಹೇಳ್ತೀನಿ. ಅದ್ ಸರಿ, ಅವರು ಅದೇ ನೀವು ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡ್ತೀರಲ್ವಾ, ಅವ್ರು ಹೇಗಿರ್ತಾರೆ? ಅಂದ್ರೆ ತೆಳ್ಳಗಿರ್ತಾರ, ಬೆಳ್ಳಗಿರ್ತಾರ, ಮಾಮೂಲಿ ಬಣ್ಣನ, ಎತ್ತರ ಇದ್ದಾರ, ಕುಳ್ಳಕ್ಕಿದಾರ ಅಥವಾ ಮೀಡಿಯಂ ಆಗಿದಾರ? ಇಷ್ಟು ವಿವರನ ಕೇಳ್ತಾ ಇದೀಯ ಅಂದ್ರೆ ಖಂಡಿತ ಯಾವ್ದೋ ಕಾರಣ ಇದ್ದೇ ಇರುತ್ತೆ. ಬೆಳಗ್ಗೆನೆ ನೀನು ಆ ಪೇಷಂಟ್ ಬಗ್ಗೆ ಕೇಳ್ದಾಗ್ಲೇ ನನಗೆ ಅನುಮಾನ ಬಂತು, ನಿನ್ಗೂ ಅವರಿಗೂ ಏನಾದ್ರೂ ಸಂಬಂಧ ಇದ್ದೇ ಇರುತ್ತೆ ಅಂತ. ಯಾವುದಕ್ಕೂ ಒಳ್ಳೇದಂತ ಆ ಮನೆಯವರು ಯಾರು ನೋಡದೇ ಇದ್ದ ಹಾಗೆ ಅವ್ರ ಫೋಟೋ ತಗೊಂಬಂದಿದ್ದೀನಿ. ತಗೋ ನೋಡು. ಇವರಿಗೋಸ್ಕರನಾ ನೀನ್ ಅಷ್ಟೆಲ್ಲ ವಿವರ ಕೇಳಿದ್ದು? ಹೌದಣ್ಣ, ಇವ್ರಿಗೋಸ್ಕರನೇ. ಯಾರಮ್ಮ ಇವರು? ನಿನಗೇನಾಗ್ಬೇಕು? ಇವರು ನನ್ ಸ್ವಂತ ಮಾವ ಅಣ್ಣ. ಮಾವನವ್ರ ಅಂದ್ರೆ ನನ್ ಗಂಡನ್ ತಂದೆ ಇವರು. ಅಷ್ಟು ದೊಡ್ಡ ಮನೆಗೆ ಸೇರಿದವ್ರ ನೀವು? ಹೌದಣ್ಣ. ಹಾಗಿರೋ ನೀವು ಹೀಗ್ ನಮ್ಮನೇಲಿ ಬಾಡ್ಗೆಗಿರೋದು ಯಾಕಮ್ಮ? ಹೇಳ್ತೀನಣ್ಣ, ನಿಮ್ಗೆಲ್ಲ ವಿವರವಾಗಿ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.